ನಾವು ದೇವರ ಮಾರ್ಗದಲ್ಲಿ ನಡೆಯುವಾಗ ಕೆಲವೊಮ್ಮೆ ಚಂಚಲತೆಗಳಿಗೆ, ಸಂದೇಹಗಳಿಗೆ ಅವಕಾಶವನ್ನ ಕೊಟ್ಟು ಗೊಂದಲಕ್ಕೀಡಾಗುತ್ತೇವೆ. ನಾನು ಇದೇ ಮಾರ್ಗದಲ್ಲಿ ಮುಂದುವರಿಯಬೇಕಾ, ಇಲ್ಲ ಬೇರೆ ಮಾರ್ಗವನ್ನ ಹಿಡಿಯಬೇಕಾ? ನಾನು ಇದನ್ನೇ ಮಾಡಬೇಕಾ ಅಥವಾ ಬೇರೇನಾದರೂ ಪ್ರಯತ್ನಿಸಬೇಕಾ? ಹೀಗೆ ಅನೇಕ ಪ್ರಶ್ನೆಗಳು ಎದ್ದು ನಮ್ಮ ಜೀವಿತವನ್ನು ಬಹಳವಾಗಿ ಕಾಡುತ್ತವೆ. ಅಬ್ರಹಾಮನ ಕುರಿತಾಗಿ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ ಎಂಬುದಾಗಿ. ನಮಗೆ ಚಂಚಲತೆ ಬರುವಂಥದ್ದು ಅಪನಂಬಿಕೆಯ ಕಾರಣದಿಂದ. ನಾವು ಯಾವಾಗ ಸಂದೇಹ ಪಡುತ್ತೇವೋ ಆಗಲೇ ನಮ್ಮ ಹೆಜ್ಜೆಗಳು ನಡುಗುವುದಕ್ಕೆ ಆರಂಭಿಸುತ್ತವೆ, ನಮ್ಮ ಮಾರ್ಗಗಳು ಕತ್ತಲಾಗುವಂತೆ ತೋರುತ್ತವೆ. ಸಂದೇಹಗಳನ್ನು ತೆಗೆದುಹಾಕಿ ಅಪನಂಬಿಕೆಗಳಿಗೆ ಅವಕಾಶವನ್ನ ಕೊಡದೆ ದೇವರ ವಾಗ್ದಾನಗಳ ವಿಷಯವಾಗಿ ಪೂರಾ ಭರವಸೆದಿಂದಿರುಗಿ ದೇವರು ಏನೇನು ಹೇಳಿದ್ದಾರೋ ಅದನ್ನೆಲ್ಲ ಮಾಡುತ್ತಾರೆ. ನಿಮ್ಮ ಜೀವಿತವು ನಿಶ್ಚಯವಾಗಿ ಪರಿಪೂರ್ಣವಾಗಿ ಆಶೀರ್ವಾದಗಳನ್ನು ಹೊಂದಲಿದೆ.